ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸಾದಿಕ್ ಅವರೇ. ಹಿಂದೂ ಮುಖಂಡ ಸುಂದರೇಶ್ ನರ್ಗಲ್ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾದಿಕ್ ಪಾಷಾ ಅವರೇ, ನಿಮ್ಮ ಫಸ್ಟ್ ಕಾಮೆಂಟ್ ಈ ವಿಡಿಯೋ ನೋಡಿದ ಮೇಲೆ. ಮೇಡಮ್, ಫಸ್ಟ್ ಏನಂದರೆ ಅತಿಥಿ ದೇವೋ ಭವ ಅಂತ ಹೇಳ್ತಾರೆ. ಮೆಹಮಾನ್ ಅಲ್ಲಾ ಕಿ ರಹಮತ್ ಅವ್ರ ಫರಿಸ್ಟಮ್ ಕೋ ಲೇಕೆ ಆತ ಅಂತ ನಮ್ಮರಲ್ಲಿ ಹೇಳ್ತಾರೆ. ಅಂದರೆ ಮೆಹಮಾನ್ದು ಒಂದು ದೊಡ್ಡ ಸ್ಥಾನ ಇದೆ, ಅಂದರೆ ಅತಿಥಿಗಳಿದು. ಇನ್ನೊಂದು ಏನಂದರೆ ನೋಡಿ, ನಮ್ಮ ಮುಸ್ಲಿಮ್ರಲ್ಲಿ ಮದುವೆನಲ್ಲಿ ತುಂಬ ಖರ್ಚು ಮಾಡ್ತಾರೆ, ತುಂಬ ದೊಡ್ಡ ದೊಡ್ಡ ಪ್ರೋಗ್ರಾಮ್ ನಡೆಯುತ್ತೆ. ಊಟ ಕಮ್ಮಿ ಅಂದರೆ ಬಡವರು ಇದ್ದರೆ ಒಂದು 500 ಜನದಿರುತ್ತೆ, ಶ್ರೀಮಂತರು ಇದ್ದರೆ ಒಂದು 5000 ಜನದ ಮದುವೆ ಇರುತ್ತೆ, ಆ ಥರ ಇರುತ್ತೆ. ಈಗ ನೋಡಿ, ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮದುವೆ ಎಷ್ಟು ಮದುವೆಗಳು ನಡೆಯುತ್ತೆ. ಅದರಲ್ಲಿ ನನ್ನ ಮಗಂದು ಮದುವೆ ಆಯಿತು 1 ವರ್ಷ ಮುಂಚೆ. ಆವಾಗೆ ನೋಡಿ ಮೇಡಮ್, ಕಮ್ಮಿ ಅಂದರೆ ಒಂದು 5000 ಜನದ್ದು ಇದಿತ್ತು, ದಾವತ್ತಿತ್ತು. ಅದರಲ್ಲಿ ಬರ್ತಾರೆ ಒಂದು 200-300 ಜನ ಬರ್ತಾರೆ. ಗೊತ್ತಿರುತ್ತೆ ಅವ್ರಿಗೆ ಕರೆದಿಲ್ಲ, ಬಂದಿದ್ದಾರಂತ. ಅದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವ್ರು ತಿನ್ಬಿಟ್ಟು ಹೋಗಿದ್ರೆ ನಮಗೆ ತುಂಬ ಒಳ್ಳೆಯದು. ಇದು ನಾವು ಕರೀಲಿಲ್ಲ, ಬಂದು ತಿಂದು ಹೋಗ್ತಾರಲ್ಲ, ಅದರಲ್ಲಿ ಸವಾಬ್ ಜಾಸ್ತಿ ಅಂತ ಹೇಳ್ತಾರೆ ನಮಗೆ. ಅದು ನಾವು ಕಾಯ್ತಾ ಇರ್ತೀವಿ ಆ ಥರ ತಿನ್ನೋವರೆಗೆ. ಅಂದರೆ ಮುಸ್ಲಿಮ್ಸ್ನಲ್ಲಿ ಫಸ್ಟು ಈ ಥರ ಆಗಿರೋದು, ಯಾವತ್ತೂ ಇಂಥ ಇದು ಆಗಲಿಲ್ಲ. ಅದಕ್ಕೆ ನಮಗೆ ತುಂಬ ಒಂದು ಬೇಜಾರಾಗ್ತಾ ಇದೆ, ಏನು ಇಷ್ಟು ದೊಡ್ಡ ತಪ್ಪು ಮಾಡಿದಾರಲ್ಲ ಅಂತ. ಸೊ ಮುಸ್ಲಿಂ ಧರ್ಮದಲ್ಲಿದ್ದು ಮಾಡಿದ ಅಧರ್ಮದ ಕೆಲಸ ಅಂತೀರಾ ನೀವು ಇದನ್ನ? ಮೇಡಮ್, ಇದು ನೋಡಿ, ಮುಸ್ಲಿಂ ಮಾಡೋ ಕೆಲಸ ಅಲ್ಲ ಇದು. ಅಲ್ಲ, ಅದೇ ಮುಸ್ಲಿಂ ಧರ್ಮದಲ್ಲಿ ಇದ್ಕೊಂಡು ಮಾಡಿದ ಅಧರ್ಮದ ಕೆಲಸ. ಕರೆಕ್ಟ್. ಇದನ್ನ ಮುಸ್ಲಿಂ ಧರ್ಮ ಕೂಡ ಒಪ್ಪಲ್ಲ. ಇಲ್ಲ, ಒಪ್ಪಲ್ಲ, ನಾವು ಒಪ್ಪಲ್ಲ. ನಿಜವಾಗ್ಲೂ ಹೇಳಿದ್ರೆ ನೋಡಿ, ತುಂಬ ಒಂದು ಈ ನೋಡಿದ ತಕ್ಷಣ ಒಂಥರ ಶೇಮ್ ಥರ ಕಾಣಿಸ್ತದೆ ನಮಗೆ. ಯಾಕೆ ಹಿಂಗೆ ಮಾಡಿದ್ರು ಇವರು ಅಂತ. ಅದು ಕರೆದು ಅವ್ರಿಗೆ ದಾವತ್ ಕೊಟ್ಟಿದ್ದಾರೆ, ಕರೆದಿದ್ದ ಮೇಲೆ ಅವಮಾನ ಮಾಡಿಬಿಟ್ಟು ಆಚೆ ಕಳಿಸಿದಾರಲ್ಲ, ಅದು ತುಂಬ ನಿಜವಾಗ್ಲೂ ಮನಸ್ಸಿಂದ ನಾನು ಹೇಳ್ತಾ ಇದ್ದೀನಿ, ನಮಗೆ ತುಂಬ ನೋವಾಗಿದೆ. ನಾವು ಒಲಿಮಾ ಅಂತಾರೆ. ಈಗ ಹುಡುಗಿ ಕಡೆನವ್ರು ನಿಕಾದು ದಾವತ್ತು, ಹುಡುಗನ ಕಡೆನವರು ಒಲಿಮಾದು ದಾವತ್ ಅಂತಾರೆ. ಆ ಒಲಿಮಾ ಮುಖ್ಯ ನಮಗೆ. ಆ ಒಲಿಮಾದಲ್ಲಿ ಬಡವರು ತಿನ್ನಬೇಕು, ರಿಲೇಷನ್ಸ್ ತಿನ್ನಬೇಕು, ಎಲ್ಲರೂ ತಿನ್ನಬೇಕು. ಅದು ದಾವತ್ ಮಾಡಿದ್ರೇನೋ ಅದು ಒಲಿಮಾ ಥರ. ಅದು ಇವರು ಒಲಿಮಾ ದಾವತ್ರಲ್ಲಿ ಈ ಥರ ಮಾಡಿದಾರಂದರೆ ಅವ್ರಿಗೆ ಶಾಪ. ನಿಜವಾಗಿ ಹೇಳಿದ್ರೆ ಶಾಪನೇ ಮೇಡಮ್. ಓಕೆ, ಸುಂದರೇಶ್ ಅವರೇ, ನಿಮ್ಮ ಫಸ್ಟ್ ಕಾಮೆಂಟ್ ಇದಕ್ಕೆ ಏನು ಅನ್ನಿಸ್ತು ವಿಡಿಯೋ ನೋಡ್ತಿದ್ದಂಗೆ? ನೋಡಿ, ಭಾರತೀಯ ಮುಸ್ಲಿಮ್ಸರು ಇದು ಮಾಡುವಂಥದ್ದಲ್ಲ. ನಾನು ಯಾವತ್ತೂ ಹೇಳ್ತೀನಿ, ಭಾರತ ದೇಶದ ಮುಸ್ಲಿಮ್ಸೇ ಬೇರೆ, ಇಸ್ಲಾಮಿಕ್ ಚಟುವಟಿಕೆ ಇರುವಂಥ ಮುಸ್ಲಿಮ್ಸರೇ ಬೇರೆ. ಈ ಕೃತ್ಯವೆಲ್ಲ ಮಾಡುವಂಥದ್ದು ಇಸ್ಲಾಮಿಕ್ ಚಟುವಟಿಕೆ ಇರುವಂಥವ್ರೆ. ಇಲ್ಲ, ಇಸ್ಲಾಂನಲ್ಲಿ ಇಲ್ಲ ಅಲ್ಲ ಹೇಳಿದ್ರೆ ಅಲ್ಲ. ಇಸ್ಲಾಂನಲ್ಲಿ ನೀವು ಮಾತಾಡುವಾಗ ನಾನು ಮಾತಾಡಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಭಾರತೀಯ ಮುಸ್ಲಿಮ್ಸ್ ಯಾವುದೂ ಯಾವತ್ತೂ ಅನ್ನಕ್ಕೆ ಇಶಾಕುವಂಥ ಕೆಲಸ ಭಾರತೀಯ ಮುಸ್ಲಿಮ್ಸರು ಮಾಡಿಲ್ಲ, ಹಿಂದೂಗಳು ಮಾಡುವಂಥದ್ದಲ್ಲ. ಆಯಿತಾ? ಭಾರತೀಯ ಇಸ್ಲಾಮಿಕ್ ಸಂತತಿ, ಕ್ರಿಮಿನಲ್ ಸಂತತಿಯನ್ನು ಹೊಂದಿ ಕೋಮಗಲಭೆಯನ್ನು ಸೃಷ್ಟಿ ಮಾಡುವಂಥ ಒಂದು ಖ್ಯಾತಿ ಹೊಂದಿರುವಂಥ ಮುಸ್ಲಿಮ್ಸರೇ ಈ ಕೃತ್ಯವನ್ನು ಮಾಡುವಂಥದ್ದು. ಒಂದು, ನಾವು ಪ್ರತಿ ಬಾರಿ ಕೂಡ ಇವರಿಗೆ ಹೇಳ್ತಾ ಇದ್ವಿ. ಯಾಕೆ, ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀವಿ. ಪೆಹಲ್ಗಾಮಲ್ಲಿ ಅವರು ಯಾರ್ದು ಇದನ್ನು ಕೇಳಲಿಲ್ಲ. ಅವರು ನೀನು ದಲಿತನೋ, ಕುರುಬನೋ, ಒಕ್ಕಲಿಗನೋ ಏನೂ ಕೇಳಲಿಲ್ಲ. ನೀನು ಹಿಂದೂನಾ ಅಂತ ಹೇಳಿ ಅವರಿಗೆ ಹೊಡೆದಾಗಲೂ ಇನ್ನೂ ನಮ್ಮ ಹಿಂದೂಗಳು ಲಜ್ಜೆಗೆಟ್ಟವ್ರು ಇನ್ನೂ ಕೂಡ ಆ ಬಿರಿಯಾನಿ ಆಸೆಗೆ, ಊಟದ ಆಸೆಗೆ ಅಲ್ಲಿ ಹಲ್ಚಿಲ್ಕೊಂಡು ಹೋಗಿ ಮಾನ ಮರ್ಯಾದೆ ತಗೊಂಡು ಬರ್ತಾರಲ್ಲ, ಫಸ್ಟ್ ಇವ್ರನ್ನ ಬೂಟ ಒದ್ದು ಒಳಗಡೆ ಹಾಕ್ಬೇಕು ನಮ್ಮವ್ರನ್ನ. ಇವತ್ತು ಹೇಳ್ತೀವಿ ನಾವು, ಯಾವುದೇ ಅವರ ಮಟನ್ಗಳಾಗಿರ್ಬೋದು, ಚಿಕನ್ ಹಲಾಲ್ ಮುಕ್ತವಾಗಿ ನಾವು ಇರಬೇಕು ಅನ್ನೋದನ್ನ ಪ್ರತಿ ವರ್ಷದಿಂದ ನಾವು ದೀಪಾವಳಿ ಹಬ್ಬದಿಂದ ಪ್ರತಿ ಹಬ್ಬದಲ್ಲಿ ಹೇಳ್ಕೊಂಡು ಬರ್ತಾ ಇದೀವಿ. ಪುನಃ ಮತ್ತೆ ಇದನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಇನ್ನೂ ಕೂಡ ಕಲಿಯೋದು. ಇಷ್ಟೇ ಯಾಕೆ ಬೇಕ್ರಿ? ಇಷ್ಟೆಲ್ಲ ಅವಮಾನ ಅವಶ್ಯಕತೆ ಇದೆಯಾ? ಇವತ್ತು ದೇಶದಲ್ಲಿ ಏನೇನಾಗ್ತಿದೆ ನೋಡಿ ಗೊತ್ತಿದೆ ಅಲ್ಲ ನಿಮಗೆ. ಇವತ್ತು ಎಷ್ಟು ಜನನ ಗುಂಡು ಹಾಕಿದ್ರು? 26 ಜನ ಮಾಡಿದ ಕೆಲಸಕ್ಕೆ ಇಡೀ ಧರ್ಮದ ಬಗ್ಗೆ. ಮೇಡಮ್, ಯಾವುದೇ ಧರ್ಮ ಗುರು ಇವತ್ತಿನವರೆಗೂ ಆ ಮುಟ್ಟಾಳ ಮಾಡಿದ ಕೆಲಸಕ್ಕೆ ಬೀದಿಗಿಳಿದು ತೋರಿಸಿ ನೋಡೋದಂಗೆ. ಯಾಕೆ ನೆಲಮಂಗಲದಲ್ಲಿ ಒಂದು ಕಂಪ್ಲೇಂಟ್ ಮಾಡಲಿಲ್ಲ? ಯಾವ ಹುಡುಗನ್ನ ಯಾಕೆ ಅವನ್ನ ಅರೆಸ್ಟ್ ಮಾಡಲಿಲ್ಲ? ಯಾಕಪ್ಪ ನೀನು ನನ್ನ ಕಾರ್ಯಕ್ರಮದಲ್ಲಿ ಬಂದು ನಮ್ಗೆ ಅವಮಾನ ಮಾಡಿದ್ಯಾ? ನೀನು ಯಾರು? ನಂದು ಕಾರ್ಯಕ್ರಮ, ನನ್ನ ಮಗಳ ಮದುವೆ, ನೀನು ಯಾಕೆ ಬಂತು ಇಲ್ಲಿ ಅವಮಾನ ಮಾಡಿದ್ಯಾ ಅಂತ ಯಾಕೆ ಅವನು ಒದ್ದು ಒಳಗಡೆ ಹಾಕಲಿಲ್ಲ? ಇದರಲ್ಲಿ ಅಧಿಕಾರಿಗಳೇ ಆಗಿರ್ಬೋದು, ಮುಸ್ಲಿಮ್ಸ್ ಮುಖಂಡರುಗಳಾಗಿರ್ಬೋದು, ಈಗಿನ ರಾಜ್ಯ ಸರ್ಕಾರ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವ್ರ ಅಂಗಡಿಗೆ ಪೊಲೀಸವ್ರನ್ನ ಕಳಿಸಿ, ಅವನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ, ಅವನ ಹತ್ರ ಮತ್ತೊಂದು ಕ್ಷಮೆ ಕೇಳಿಸುವಂಥ ವಿಡಿಯೋಗಳನ್ನು ಹಾಕಿಸಿ, ಇವೆಲ್ಲ ಕುತಂತ್ರಗಳನ್ನು ಮಾಡಿ ಮದುವೆಗೆ ಹೋದನ್ನು ಕ್ಷಮೆ ಕೇಳುವಂಥದ್ದು. ಏನ್ರಿ ಅರ್ಥ ಇದು? ಇಷ್ಟೊಂದು ಭಯೋತ್ಪಾದನೆನಾ? ಏನು ಇವ್ರು ಕಾಂಗ್ರೆಸ್ ಪಕ್ಷನ ಇವ್ರು ಕೊಂಡುಕೊಂಡು ಹಂಗೆ ಆಗ್ಬಿಟ್ಟಿದೆ ಅವರಿಗೆ. ಮದುವೆ ಕರೆದ ಅವಮಾನ ಮಾಡ್ತೀರಿ,
ಟೂರಿಸಂಗೆ ಹೋದಾಗ ಬಾಂಬ್ ಹಾಕ್ತೀರಿ, ಕರ್ಸಿ ಗುಂಡು ಹಾಕ್ತೀರಿ, ಬೀದಿ ಬೀದಿಲಿ ಕೊಲೆ ಮಾಡ್ತೀರಿ. ಇದೆಲ್ಲದನ್ನೂ ಕಾಂಗ್ರೆಸ್ ಯಾಕೆ ಹೇಳ್ತಾ ಇದ್ದೀರಿ ಮೇಡಮ್ ಇವತ್ತು ಅಲ್ಲ ಟೂರಿಸಂ ಅಲ್ಲಿ ಬಾಂಬ್ ಹಾಕಿದ್ದಕ್ಕೆ ಕಾಂಗ್ರೆಸ್ ಅಲ್ಲ ಅಲ್ಲಿ ಅವ್ರದೇ ಕುಮ್ಮಕ್ಕು, ಅವ್ರದೇ ಕುಮ್ಮಕ್ಕು. ಇವತ್ತು ಟೆರರಿಸಂ ಇವತ್ತು ಟೆರರಿಸಂ ಬೆಳೆಸ್ತಿರೋದೇ ಕಾಂಗ್ರೆಸ್ ಅವರು. 70 ವರ್ಷದಿಂದ ಟೆರರಿಸಂ ಬೆಳೆಸಿ ನಮ್ಮ ದೇಶಕ್ಕೆ ಮಾರಕ್ಕಾಗಿ ತಂದಿತ್ತು. ಒಳ್ಳೆ ಮುಸಲ್ಮಾನನು ಬದುಕಕ್ಕಾಗ್ತಾ ಇಲ್ಲ, ಒಳ್ಳೆ ಹಿಂದೂಗಳು ಬದುಕಕ್ಕಾಗ್ತಾ ಇಲ್ಲ. ಅದನ್ನ ಯಾಕೆ ಮುಸ್ಲಿಮ್ಸ್ ಅವರು ಪ್ರಶ್ನೆ ಮಾಡ್ತಿಲ್ಲ? ಸಾದಿಕ್ ಪಾಷಾ ನಂತರ ಒಬ್ರು ಮಾಧ್ಯಮದಲ್ಲಿ ಹೇಳ್ಬೋದು ಅನ್ನೋದೇ ನಮ್ಮ ಪ್ರಶ್ನೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ತಾನೇ ಸಾಮಾಜಿಕ ಕಾರ್ಯಕರ್ತ ಚಂದ್ರೇಗೌಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಸ್ಟುಡಿಯೋದಲ್ಲಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಅಮಾನವೀಯ ಹೀನಾಯ ಕೃತ್ಯದ ಬಗ್ಗೆ ನಿಮ್ಮ ಫಸ್ಟ್ ಕಾಮೆಂಟ್. ಮೇಡಮ್ ನೋಡಿ, ಎಲ್ಲ ಧರ್ಮದವರು ಕೂಡ ಸ್ನೇಹ ವಿಶ್ವಾಸದಲ್ಲಿ ಬದುಕ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ನಮಗೆ ಸ್ವತಂತ್ರ ಬಂದಿರೋದು ಕೂಡ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಜೈನ ಎಲ್ಲರೂ ಕೂಡ ಇವತ್ತು ಸ್ವತಂತ್ರ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದಾರೆ. ಆದರೆ ಇಲ್ಲಿ ಏನಂದರೆ ಮಾನವೀಯ ಮೌಲ್ಯವನ್ನು ಉಳಿಸ್ತಕ್ಕಂಥ ಸಂದರ್ಭದಲ್ಲಿ ಅವರೇನು ಮಾಡಿ, ಯಾರು ಈ ಕಾರ್ಯಕ್ರಮಕ್ಕೆ ಅವರು ಇನ್ವೈಟ್ ಮಾಡಿದ್ರು, ಕರೆದಿದ್ರು, ಅವ್ರೇನು ಮಾಡಬೇಕಾಯಿತು, ಯಾವ ವ್ಯಕ್ತಿ ಅವನ ಊಟದಿಂದ ಕೂತಿದ್ದಂಥ ವ್ಯಕ್ತಿಯನ್ನು ಏಳಿಸ್ದ ಅವನ್ನ ಕರೆದು, ಈಗಾಗಲೇ ನಮ್ಮ ಆತ್ಮೀಯರೊಬ್ಬರು ಹೇಳಿದರು, ಅದೇ ರೀತಿ ಅವನಿಗೆ ನೀನು ಯಾರು, ನಾನು ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದೀನಿ, ಅವ್ರನ್ನ ನೀನು ಹೇಳೋಕ್ಕೆ, ನೀನು ಎದ್ದೋಗು ಅಂತ ಹೇಳೋದಕ್ಕೆ ನೀನು ಯಾರು ಅಂತೇಳಿ ಅವನ ಬಗ್ಗೆ ಅವನಿಗೆ ಬಿಸಿ ಮುಟ್ಟಿಸ್ಬೇಕಾಗಿತ್ತು. ಇಲ್ಲಾಂದರೆ ಅದಕ್ಕೆ ಅವನು ಏನಾರು ವಿರೋಧ ವ್ಯಕ್ತಪಡಿಸಿದರೆ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಒಬ್ಬ ಕಿರಾತಕರು ಮಾಡ್ತಕ್ಕಂಥ ಹೇಡಿ ಕೃತ್ಯಕ್ಕೆ, ಹೀನ ಕೃತ್ಯಕ್ಕೆ ಇಡೀ ಸಮಾಜಕ್ಕೆ ಘರ್ಷಣೆ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬಾರ್ದು. ಎಲ್ಲರೂ ಪ್ರೀತಿ, ನನಗೂ ಕೂಡ ಎಲ್ಲ ಮುಸಲ್ಮಾನ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಎಲ್ಲ ಜನಾಂಗದವರು ಕೂಡ ನಮಗೂ ಸ್ನೇಹಿತರಿದ್ದಾರೆ. ನಾವು ಕೂಡ ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾವು ಹೋಗಿದ್ದೀವಿ. ಅಲ್ಲಿ ಕಾರ್ಯಕ್ರಮದಲ್ಲಿ ಮುಸಲ್ಮಾನರಾದರೂ ಕೂಡ ಬಹಳ ಪ್ರೀತಿಯಿಂದ ನಮ್ಮನ್ನು ಗೌರವಿಸ್ತಕ್ಕಂಥದ್ದು, ಆಹ್ವಾನ ಕೊಡ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲೂ ಗೌರವಿಸ್ತಕ್ಕಂಥದ್ದು ಕೂಡ ನಾನು ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾನು ಭೇಟಿಯಾಗಿದ್ದೀನಿ. ಆದರೆ ಇಂಥ ಒಂದು ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೆಲಸಕ್ಕೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರದೇ ಇರೋ ರೀತಿ ನೋಡ್ಕೊಳ್ಬೇಕು. ಯಾರೇ ಒಬ್ಬ ಗಣ್ಯ ವ್ಯಕ್ತಿಯಾಗಿರಲಿ, ಸಾಮಾನ್ಯ ನಾಗರಿಕನಲ್ಲಿ ಕರೆದಿದ್ದ ಮೇಲೆ ಆ ಕಾರ್ಯಕ್ರಮಕ್ಕೆ ಹೋದಂಥ, ಊಟಕ್ಕೆ ಕುಳಿತಂಥ ಸಂದರ್ಭದಲ್ಲಿ ಅವನಿಗೆ ನೋಡಿ, ಯಾವುದೇ ಧರ್ಮದವರಾಗಲಿ ಎಲ್ಲ ಧರ್ಮದವರು ಕೂಡ ಎಲ್ಲ ರೀತಿಯ ಆಹಾರವನ್ನು ಸವಿತಾರೆ. ಇದರಲ್ಲಿ ಅವನಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಅದು ನೀಚ ಕೃತ್ಯ ಅಂತ ನಾನು. ಅನ್ನದಾತೋ ಸುಖೀ ಭವ ಅನ್ನುವ ಧರ್ಮ ನಮ್ದು. ಹೌದು, ನಾವು ಈಗಲೂ ಅಷ್ಟೇ ಯಾವುದೇ, ಈಗ ಕರೋನಾ ಸಂದರ್ಭದಲ್ಲಿ ನಾವೆಲ್ಲ ಅನ್ನ ಸಂತರ್ಪಣೆಯನ್ನು ವಿತರಣೆ ಮಾಡಿದ್ದೀವಿ. ಅಲ್ಲಿ ಎಲ್ಲ ಧರ್ಮದವರು ಕೂಡ ಬಂದು ಆಹಾರವನ್ನು ಸ್ವೀಕರಣೆ ಮಾಡಿದ್ದೀರಿ. ನೀವು ನೋಡಿರ್ಬೋದು, ಕರೋನಾ